ಕನಕಪುರ ಬರಲಿ ಚಪ್ಪಾಳೆ ನಮ್ಮ ಪ್ರೀತಿಯ ಡಾಲಿ ಧನಂಜಯ್ಗೆ. ಧನಂಜಯ್ ಅವರೇ, ಅಭಿನಯ, ಭಾಷೆ, ಸಂಸ್ಕಾರ ಎಲ್ಲವನ್ನ ಹೆಮ್ಮೆಯಿಂದ ಹೊತ್ತು ಮೆರೆಯುವಂತಹ ನಟ ನೀವು. ನೀವಂದ್ರೆ ನಮ್ಮ ಕನ್ನಡಿಗರಿಗೆ ಬಹಳ ಪ್ರೀತಿ. ಅದು ಡಾಲಿ ಆಗಿ ಆಗಿರ್ಬೋದು ಅಥವಾ ಬಡವ ರಾಸ್ಕಲ್ ಚಿತ್ರದ ಮೂಲಕ ಆಗಿರ್ಬೋದು, ನೀವು ಮಾಡುವಂಥ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ನಿಮ್ಮಲ್ಲಿ ಅಭಿಮಾನವನ್ನು ಕಾಣುವಂಥ ಇಷ್ಟೂ ಜನ ಅಭಿಮಾನಿಗಳು. ಆ್ಯಂಡ್ ಕನಕಪುರದಲ್ಲಿ ನೀವು ನೋಡಿದ ಹಾಗೆ ಈ ದಾರಿ ಇದೆಯಲ್ಲ, ಡೈರೆಕ್ಟಾಗಿ ಕನಕಪುರದ ಅಭಿಮಾನಿಗಳ ಹಾರ್ಟಿಗೆ ಹೋಗುತ್ತೆ. ವೆಲ್ಕಮ್ ಟು ಕನಕಪುರ. ಹೆಂಗೆ ಅನಿಸ್ತಾ ಇದೆ ಇಲ್ಲಿಗೆ ಬಂದು? ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿಗೆ ಯಾವತ್ತೂ ಚಿರಋಣಿ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಖುಷಿ ಆಗುತ್ತೆ, ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ಇಷ್ಟು ಜನ ಸೇರಿ ಇಷ್ಟು ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತೀರಾ. ಅದಕ್ಕೆ ಏನು ಹೇಳಬೇಕು ಅಥವಾ ವಾಪಸ್ ಏನು ಕೊಡಬೇಕು ಗೊತ್ತಿಲ್ಲ. ನಿಮ್ಮ ಪ್ರೀತಿಗೆ ಒಳ್ಳೊಳ್ಳೆ ಕೆಲಸಗಳನ್ನ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕಷ್ಟೇ, ಅದು ಜವಾಬ್ದಾರಿ ಹೆಚ್ಚುತ್ತೆ. ನನಗೆ ಬಹಳ ಖುಷಿಯಾಗಿದ್ದು ಅಂದರೆ ಎಲ್ಲ ಕಡೆ ಬಹಳ ಚೆನ್ನಾಗಿ ಉತ್ಸವಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಸರ್ ಇರಲಿ ಆ್ಯಂಡ್ ನಮ್ಮ ಸುರೇಶ್ ಅವರು ಪರ್ಸ್ನಲಾಗಿ ನಿಂತು ನಾವೊಂದು 2-3 ಉತ್ಸವಕ್ಕೆ ಹೋಗಿದ್ದೆ ಎಲ್ಲ ಕಡೆನೂ. ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಇದು ಸೆಲೆಬ್ರೇಷನ್. ಲೈಫಲ್ಲಿ ಎಲ್ರಿಗೂ ನಾವು ಕಷ್ಟಪಡ್ತಾ ಇರ್ತೀವಿ, ಒದ್ದಾಡ್ತಾ ಇರ್ತೀವಿ, ಎಲ್ರಿಗೂ ಸಾಕಷ್ಟು ಕೆಲಸಗಳಿರುತ್ತೆ. ಇದ್ರ ಮಧ್ಯ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋದು ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಅದು ಅದ್ಭುತವಾಗಿ ಎಲ್ಲ ಕಡೆ ಆಗ್ತಾಯಿದೆ. ಅದಕ್ಕೆ ಅವರಿಬ್ಬರಿಗೂ ಭಾಳ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿರಂತರವಾಗಿ ಸೆಲೆಬ್ರೇಷನ್ ಆಗಬೇಕು. ಎಲ್ಲದೂ ನಮ್ಮ ಸಂಸ್ಕೃತಿನ ಸೆಲೆಬ್ರೇಟ್ ಮಾಡಬೇಕು, ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡಬೇಕು. ಭಾಳ ಚೆನ್ನಾಗಿ ಅದು ನಮ್ಮನ್ನು ಹಿಂಗೆ ಜೊತೆಗೆ ಇಟ್ಕೊಳ್ಳುತ್ತೆ. ನಮ್ಮ ಏನೋ ಸಂಬಂಧಗಳ ಬಗ್ಗೆ ಹೇಳ್ತಾ ಇದೆ. ಜೊತೆಯಾಗಿ ನಡೆಯುವುದೇ ಚಂದ, ಹೆಗಲಾಗಿ ನಿಲ್ಲುವುದೇ ಬಂದ, ಮಗುವಾಗಿ ನಗುವುದೇ ಚಂದ, ತನ್ನ ತಾನು ಮರೆಯುವುದೇ ಬಂದ, ಬಂದ ಸಂಬಂಧ ಬಲು ಚಂದ ಅಂತ. ಸೊ ಆ ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋದು ಬಹಳ ಇಂಪಾರ್ಟೆಂಟು. ನನಗೆ ಕನಕಪುರ ಅಂತಿದ್ದಂಗೆ ನೆನಪಾಗೋದು, ನಾನು ಬರ್ತಾ ನಮ್ಮ ಪ್ರಖ್ಯಾತ್ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದೆ. ಇದೇ ಕನಕಪುರದ ಹುಡುಗ. ನನಗೆ ಭಾಳ ಒಳ್ಳೆ ಕನೆಕ್ಷನ್ ಇದೆ. ನನಗೆ ಮೊದಲು ನನಗೆ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಗುರುಪ್ರಸಾದ್ ಅವರು, ಕನಕಪುರದವರು. ಟಗರಲ್ಲಿ ನನಗೆ ಬ್ರೇಕ್ ಸಿಕ್ಕಂಥ ಸಿನಿಮಾ, ಅದರದ ನಿರ್ಮಾಪಕರು ಕನಕಪುರದವರು, ಕೆ ಪಿ ಶ್ರೀಕಾಂತ್ ಅವರು. ಆ್ಯಂಡ್ ಲಾಸ್ಟ್ ಟೈಮ್ ಕನಕಪುರಕ್ಕೆ ಬಂದಾಗ ನಾನೊಂದು ಪ್ರಾಮಿಸ್ ಮಾಡಿದ್ದೆ. ಕನಕಪುರದ ಏನಂದರೆ, ಒಂದು ನಾವು ಏನಾದರೂ ನಮ್ಮನ್ನು ಬಹಳ ಚೆನ್ನಾಗಿ ಬಡವರಾಸ್ಕಲ್ ಅನ್ನೋ ಒಂದು ಸಿನಿಮಾ ನಿರ್ಮಾಣ ಮಾಡಿದಾಗ ಬಹಳ ಚೆನ್ನಾಗಿ ನೀವೆಲ್ಲರೂ ತಬ್ಕೊಂಡಿದ್ದಕ್ಕೆ, ಹೆಡ್ ಬುಷ್ ಅನ್ನೋ ಸಿನಿಮಾ ಮಾಡಿದಾಗ ತಬ್ಕೊಂಡಿದ್ದಕ್ಕೆ ಸಾಕಷ್ಟು ಜನ ಹೊಸ ಪ್ರತಿಭೆಗಳಿಗೆ, ಹೊಸ ನಿರ್ದೇಶಕರಿಗೆ ಸಿನಿಮಾ ನಿರ್ಮಾಣ ಮಾಡೋಂಥ ಒಂದು ಶಕ್ತಿ ಬಂತು. ಸೊ ಲಾಸ್ಟ್ ಟೈಮ್ ಕನಕಪುರದಲ್ಲಿ ಹೇಳ್ದಂಗೆ, ಇದೇ ಕನಕಪುರದ ಪ್ರತಿಭೆ. ನೀವು ಶಾಕುಂತಲೆ ಸಿಕ್ಕಳು ಅಂತ ಒಂದು ಹಾಡು ಬಹಳ ಹಿಟ್ಟಾಗಿತ್ತು, ಪ್ರಖ್ಯಾತ್ ಅಂತ ಹೇಳಿ. JC ದ ಯೂನಿವರ್ಸಿಟಿ ಅಂತ ಒಂದು ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಬೇಕು. ಯಾಕೆಂದರೆ ಹೊಸ ನಿರ್ದೇಶಕರು ಚೇತನ್ ಜಯರಾಮ್ ಅಂತ, ಹೊಸ ನಾಯಕ ನಟಿ ಭಾವನಾ, ಹೊಸ ಖಳನಾಯಕ ರಾಕ ಅಂಥೇಳಿ ಭಾಳ ಚೆನ್ನಾಗಿ ಹೊಸಬ್ರು ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಆ್ಯಂಡ್ ಹೊಸಬ್ರಿಗೆ ಎಲ್ಲಿ ಜಾಗ ಇರುತ್ತಲ್ಲ, ಆ ಇಂಡಸ್ಟ್ರಿ ಭಾಳ ಚೆನ್ನಾಗಾಗುತ್ತೆ. ಸೊ ನಮಗೆಲ್ಲ ಜಾಗ ಕೊಟ್ಟು ನಮ್ಮನ್ನೆಲ್ಲ ತಪ್ಕೊಂಡಂಗೆ ಅವ್ರುಗಳಿಗೂ ಜಾಗ ಕೊಡಿ. ಆ್ಯಂಡ್ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಪ್ರಾಮಿಸ್ ಮಾಡ್ತೀನಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಕನ್ನಡ ಸಿನಿಮಾ, ಕನ್ನಡ ಸಾಹಿತ್ಯ, ಕನ್ನಡ ನಾಟಕ, ಕನ್ನಡತನ ಎಲ್ಲದನ್ನು ಭಾಳ ಜೋರಾಗಿ ಹೀಗೆ ನಿರಂತರವಾಗಿ ಸೆಲೆಬ್ರೇಟ್ ಮಾಡೋಣ. ತಾವು ಕೂಡ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಹೊಸಬರಾಗಿ ಎಂಟ್ರಿ ಕೊಟ್ಟು ಇವತ್ತು ಅದೆಷ್ಟೋ ಹೊಸಬರಿಗೆ ಇನ್ಸ್ಪಿರೇಷನ್ ಆಗಿರುವಂಥ ನಮ್ಮ ಡಾಲಿ ಧನಂಜಯ್ ಅವರು ಇವತ್ತು ಕನಕೋತ್ಸವದಲ್ಲಿದ್ದಾರೆ. ಅವರು JC ಬಗ್ಗೆ ಮಾತಾಡ್ತಾ ಇದ್ರು, ಬಹಳ ಹೆಮ್ಮೆಯಿಂದ ಪ್ರಸ್ತುತಪಡಿಸ್ತಾ ಇದ್ದಾರೆ. ಐ ಥಿಂಕ್ ಅವರು ಕೂಡ ನಮ್ಮ ಕನಕಪುರದ ಹುಡುಗನೇ. ಅವ್ರನ್ನ ಕರೆದು ಬಿಡೋಣ. ಅದನ್ನು ನಿಮ್ಮ ಇರುವಿಕೆಯಲ್ಲಿ, ಡಿ ಕೆ ಶಿವಕುಮಾರ್ ಸರ್ ಅವರ ಇರುವಿಕೆಯಲ್ಲಿ ಅವ್ರನ್ನ ಕರೆದು ಬಿಡೋಣ ಸ್ಟೇಜ್ ಮೇಲೆ. ಬಟ್ ಅದಕ್ಕೂ ಮುಂಚೆ ಡಿ ಕೆ ಶಿವಕುಮಾರ್ ಸರ್ ಹಾಗೂ ಡಿ ಕೆ ಸುರೇಶ್ ಸರ್ ಅವರ ವತಿಯಿಂದ ಈ ಒಂದು ಪ್ರೀತಿಯ ಸನ್ಮಾನ ನಮ್ಮ ಡಾಲಿ ಧನಂಜಯ್ ಅವರಿಗೆ. ಬರಲಿ ಚಪ್ಪಾಳೆ ಪ್ಲೀಸ್. ನಮಸ್ಕಾರ. ನಮ್ಮ ಡಾಲಿ ಅವರಿಗೆ ನನ್ನ ಅಭಿನಂದನೆಗಳು. ಇನ್ನು ಹೆಚ್ಚಿಗೆ ಬೆಳಿಬೇಕು. ಕನಕಪುರಕ್ಕೂ ನಿಮಗೂ ಅಪಾರವಾದಂಥ ಪ್ರೀತಿ, ವಿಶ್ವಾಸ ಇದೆ. ನಾಳೆ ಬೆಳಿಗ್ಗೆ ಲಾಸ್ಟ್ ಏನಿದೆ, ವಚನಾನಂದ ಸ್ವಾಮಿಗಳು ಬಂದು 3900 ಜನರಿಗೆ ಬೆಳಗ್ಗೆ ಯೋಗ ಅಭ್ಯಾಸವನ್ನ ಹೇಳ್ಕೊಡ್ತಾ ಇದ್ದಾರೆ. 12 ವರ್ಷದಿಂದನೇ ಬಂದು ಪ್ರಾರಂಭ ಮಾಡಿದ್ರು, ಈಗ ಕೂಡ ಬಂದಿದ್ದಾರೆ. ಬಹುಶಃ ನಿನ್ನೆ ಅಲ್ಲ ಮೊನ್ನೆ ತಾವು ಗಮನಿಸಿರ್ಬೋದು, ನಿನ್ನೆ ಸುಮಾರು 16,000 ಮಕ್ಕಳುಗಳು ಚಿತ್ರವನ್ನ ಬಿಡಿಸಿದ್ದಾರೆ.
ಚಿತ್ರ ಬಿಡಿಸಿದ್ದಾರೆ, ವಿಭಿನ್ನವಾದಂಥ ಚಿತ್ರವನ್ನು ಬಿಡಿಸಿದ್ದಾರೆ. ನಮ್ಮ ಕನಕಪುರ ಮಕ್ಕಳ ಪ್ರತಿಭೆ ನಿಜವಾಗ್ಲೂ ಒಂದಿನ ಇನ್ನೊಂದಿನ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮ ಮಕ್ಕಳಿಗಿದೆ. ಇಲ್ಲಿಗೆ ಬಂದು ಇವತ್ತು ಮಾತ್ರ ಬಿಡಬಾರ್ದು, ಕಂಟಿನ್ಯೂಸ್ ಆಗಿ ನಿಮ್ಮ ಕಲೆಯನ್ನ ಬೆಳೆಸ್ಕೊಂಡು ಹೋಗ್ಬೇಕು. ನನ್ನ ಪ್ರಾರ್ಥನೆ ಎಲ್ಲ ತಂದೆ ತಾಯಿಂದಿರು ಮನವಿ ಮಾಡ್ಕೊಳ್ತೇನೆ, ನೀವು ಆ ಅಭ್ಯಾಸನ ಚಿತ್ರಕಲೆ ಏನು ಅವರು ಬಿಡಿಸ್ತಾ ಇದ್ದಾರೆ ಅದನ್ನ ಮುಂದುವರಿಸ್ಬೇಕು. ಮತ್ತು ಏನು ವಚನಾನಂದ ಸ್ವಾಮಿಗಳು ನಿಮ್ಗೆ ಏನು ಯೋಗ ಮಾಡಿ ಹೇಳ್ಕೊಟ್ರು ಅದನ್ನು ನೀವು ಮುಂದುವರಿಸ್ಬೇಕು. ಆ ಕೆಲಸ ನೀವು ಮಾಡಬೇಕು. ರಂಗೋಲೆ 75,000 ಮನೆ, ಕ್ರಿಕೆಟು 1350 ಟೀಮು, ಒಂದು ಟೀಮ್ 12 ಜನ, ಮ್ಯಾರಥಾನ್ ನರೇಗಾಗೋಸ್ಕರ 8,000 ಯುವಕರು ಮ್ಯಾರಥಾನ್ ಓಡಿದ್ರು. ವಾಯ್ಸ್ ಆಫ್ ಕನಕೋತ್ಸವ 9,700 ಜನ, ಫ್ಯಾಮಿಲಿ ಡ್ರೆಸ್ಸು ಹಾಕೊಂಡವರು 10,470 ಜನ, ಪೇಂಟಿಂಗ್ ಹೇಳಿದ್ನಲ್ಲ ಒಟ್ಟು. ಆಮೇಲೆ ಪ್ರತಿಭಾ ಪುರಸ್ಕಾರ 8,750 ಈಗಾಗಲೇ. ಹೇರ್ ಸ್ಟೈಲು ನಮ್ಮ ಹೆಣ್ಮಕ್ಳೆಲ್ಲ 3,500 ಜನ. ನಾನು ಬೆಳಗ್ಗೆ ಸುಮಾರು ಒಂದು 3 ಗಂಟೆ ನೋಡಿದೆ, ಹೇರ್ ಸ್ಟೈಲು ನೋಡಿದೆ. ಆಮೇಲೆ ಫ್ಯಾಮಿಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಬಂದು ದಂಪತಿಗಳು ಬಂದ ಥರ ನೋಡಿದೆ. ಮೆಹಂದಿ ಈಗಾಗಲೇ ನಾನು ಹೇಳಿದ್ದೇನೆ, ದಂಪತಿಗಳು ಸುಮಾರು 1,000 ಜನ ಡ್ರೆಸ್ಸು. ವಾಲಿಬಾಲ್ 980 ಟೀಮು, ಕಬಡ್ಡಿ, ಥ್ರೋಬಾಲ್, ಬಾಸ್ಕೆಟ್ಬಾಲ್, ಕುಸ್ತಿ, ಚೆಸ್ಸು ಎಲ್ಲ ಕೂಡ ಈಗ ನಡೆದಿದೆ. ಸೊ ಹೆಚ್ಚು ಕಮ್ಮಿ ನಮ್ಮ ಕ್ಷೇತ್ರದಲ್ಲಿ 1.25 ಲಕ್ಷ ಜನ ಈ ಒಂದು ಕನಕೋತ್ಸವ, ಕನಕಪುರದ ಉತ್ಸವ ಅದರಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರ. ನಾಳೆ ಕೂಡ ಫೈನಲ್ ಇದೆ. ನಾನು ವಚನ ಸ್ವಾಮೀಜಿಗೆ ಹೇಳಿದೆ ಈಗ ಸನ್ಮಾನ ಮಾಡೋಣ ಅಂತ ಕೇಳಿದೆ ಸುರೇಶ್ಗೆ. ಇಲ್ಲ ನಾನು ನಾಳೆ ಸಾಯಂಕಾಲನೂ ಇರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾಳೆ ಸಾಯಂಕಾಲ ನಮ್ಮ ವಚನನ ಸ್ವಾಮಿಗಳಿಗೆ ಸನ್ಮಾನ ಕೂಡ ನಾನು ಇಟ್ಕೊಂಡಿದ್ದೇನೆ. ಬಹಳ ಸಂತೋಷ. ನಿಮ್ಮೆಲ್ಲರಿಗೂ ಮತ್ತೊಂದು ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕನಕೋತ್ಸವ, ಕನಕಪುರ, ಕನಕಪುರದ ಉತ್ಸವ. ಥ್ಯಾಂಕ್ ಯು ಸರ್. ಅದು ಒಂದು ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲ. ಕನಕೋತ್ಸವದಲ್ಲಿ ಕನಕಪುರದಲ್ಲಿ ಆಗದೇ ಇರುವಂತಹ ಒಂದು ಕಾರ್ಯಕ್ರಮನೇ ಇಲ್ಲ ಅಂತ ಹೇಳಿ ಆ ರೀತಿಯ ಉತ್ಸವವನ್ನ ಇವತ್ತು ವೀಕ್ಷಿಸೋದಕ್ಕೆ ನಮ್ಮ ಡಾಲಿ ಧನಂಜಯ್ ಅವರು ಬಂದಿದ್ದಾರೆ. ಧನು, ಅಭಿಮಾನಿಗಳು ನಿಮ್ಮ ಒಂದು ಡೈಲಾಗ್ಗೋಸ್ಕರ ಕಾಯ್ತಾ ಇದ್ದಾರೆ. ಆ ಡೈಲಾಗ್ ಹೇಳಿಲ್ಲ ಅಂದ್ರೆ ಧನಂಜಯನ ಕಳ್ಸಕ್ಕಾಗತ್ತಾ? ಚಾನ್ಸೇ ಇಲ್ಲ. ಡಿಪಾರ್ಟ್ಮೆಂಟ್ ಅವ್ರು ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಒಂದು ಲಿಸ್ಟ್ ಇದೆ, ಸೇರಿಸೊಡ್ದು ಬಿಡಿ. ನಾವು ಮಾಡಿದ್ರೆ ಕ್ರೈಮು ಸರ್, ನೀವು ಮಾಡಿದ್ರೆ ಎನ್ಕೌಂಟ್ರು. ಬೆಳೆಸಿದಲ್ಲ, ಬೆಳೆದಿದ್ದು, ನುಗ್ಗಿದ್ ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ನ ಹೊಡಿತೀರಿ ಸುಬ್ಬಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.